ಸಾವ್ಕಾರ ಮಂದಿ ನಮಸ್ಕಾರ. ಶಿಖರ್ ಅದು ರಾಜಸ್ಥಾನದವರು ಶಿಖರ್ ಒಳಗೆ ಅದೀವಿ. ಈಗ ಇದು ನೋಡಿರಿ ಜಾವ ಶೋರೂಮ್ ಐತಿ. ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲಿವರೆಗೂ ನನ್ನ ಗಾಡಿದು ಕೊಟ್ಟಿಲ್ಲ. ಈಗ ಅಂದರೆ ಈಗ ವರ್ಕ್ಶಾಪ್ ಹೊಂಟೀನಿ. ತಡ್ರಿ ಅಲ್ಲಿ ಒಳಗೆ ಮಾತಾಡ್ಕೊಂಬರು ಮತ್ತು ಬೈಗಿದ್ದಾರೆ ಅದಪ್ಪ. ಇದು ವರ್ಕ್ಶಾಪ್ ನಮ್ಮ ಹುಡುಗರೆಲ್ಲ ಒಳಗೆ ಹೋಗಾರ. ಪ್ರೆಸೆಂಟ್ ಈಗ ಶಿಖರ್ ಒಳಗೆ ರಾಜಸ್ಥಾನ ಒಳಗಿರೋ ಶಿಖರ್ ಒಳಗೆ ಇದೀವಿ. ನನ್ನ ಗಾಡಿ 11,116 ಕಿಲೋಮೀಟರ್ಸ್ ಆಗೈತಿ. ಯಾಕೆಂದರೆ 12,000 ಕಿಲೋಮೀಟರ್ಸ್ ಮಾಡಿಸೋದಿತ್ತು. ಈಗ 11,000ಗೆ ಮಾಡ್ಸಂತೀನಿ. ಅದಕ್ಕಂದ್ರೆ ಈಗ ಆಲ್ರೆಡಿ ನಮ್ಮದು ಸಿಗ್ನಲ್ ಬಂದಿತ್ತು ಈ ಗಾಡಿದು. ನೋಡಿರಿ ಹೆಂಗೈತಿ ಅಲೆಮಾರಿ. ಇದು ಶೋರೂಮ್ HD ಶೋರೂಮ್ ಒಂದು ಅಲೆಮಾರಿ ಐತೈತಿ. ಸೀದಾ ಗಾಡಿ ಒಳಗೆ ತೊಗೊಂಡು ಹೋಗೋನು. ಸರ್ವಿಸ್ ಎಷ್ಟು ಆಕೈತಿ ಎಲ್ಲ ನೋಡೋನು. ನಂಗೆ ಅನ್ಸ್ಮಟ್ಟಿಗೆ ಫ್ರೀ ಸರ್ವಿಸ್ ಹಾಕಿತ್ತು ಅನಿಸ್ತೈತಿ ಇಲ್ಲಿ. ನೋಡು ಕೇಳೋಣ ಬರ್ರಿ ಒಳಗೆ ಹೋಗಿ ನೋಡೋಣ. ಇಲ್ಲ ವಾಬ್ಲಿಂಗ್ ಆಗಂತಿತ್ತು ಅಂತ ಎಂದಿದ್ದಕ್ಕೆ ನನ್ನ ಮುಂದಿನ ಫ್ರಂಟ್ ಟೈರ್ ಅವ್ರ ವೀಲ್ ಸೆಟ್ಟಿಂಗ್ ಮಾಡಂತಾರೆ. ನಮ್ಮ ಹುಬ್ಳ್ಯಾಗ ನಾ ಹೇಳಿದ್ದೆ ಲಾಸ್ಟ್ ಟೈಮ್. ಅವ್ರು ಮಾಡ್ಯಾರಿಲ್ಲ ಗೊತ್ತಿಲ್ಲ ನನಗೆ, ಆದರೆ ಇವ್ರು ಮಾಡಂತಾರೆ. ಈಗ ನೋಡೋಣ. ಇದೊಂದು ಮಾಡಿದ್ಮ್ಯಾಗ ಅದು ಹಿಂಗೆ ಬಂತಂದ್ರೆ ಪ್ರಾಬ್ಲಮ್ ಟ್ಯೂಬಿಂದಾರ ಆಗಿರ್ಬೋದು, ಇಲ್ಲ ಟೈರ್ ಎದ್ರದ್ದು ಗೊತ್ತಿರೋಂಗಿಲ್ಲ. ನೋಡೋಣ ಏನಾಕಿತ್ತು ಅನ್ನೋದು ಎಲ್ಲ ನಿಮ್ಗೆ ಗೊತ್ತಾಕೈತಿ ಅಂದ್ರೆ ಐಡಿಯಾ ಬರ್ತೈತಿ ಹೆಂಗೈತಿ ರೈಡ್ ಅಂತ ಅನ್ನೋದು. ಹೇಳಿದಷ್ಟು ಸುಲಭ ಇಲ್ಲ ರೀ. ಮಿಡ್ ನೈಟ್ ನಿನ್ನೆ ಪೂರ ನೈಟ್ ಮಕ್ಕೊಂಡಿಲ್ಲ ನಾವು. ಮಾರ್ನಿಂಗ್ ಇದು ನಿನ್ನೆ ಸಾಯಂಕಾಲ 7 ಗಂಟೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಮಾರ್ನಿಂಗ್ 5 ಮಟ್ಟ ಹೊಡೆದೆ. ಅಲ್ಲಲ್ಲಿ ಒಂದೊಂದು ತಾಸು ರೆಸ್ಟ್ ತೊಗೊಂಡು 10-15 1.5 ಲೀಟ್ರ್ ಆಯಿಲ್ ಹಾಕಿದ್ರೆ ಇದೆ ಗಾಡಿಗೆ. ಮತ್ತು ವಾಬ್ಲಿಂಗ್ ಚೆಕ್ ಮಾಡಿದ್ರೆ ಅದೇ ಫೋನ್ ಸೆಟ್ಟಿನ ಪ್ರಾಬ್ಲಮ್ ಇತ್ತಂತ ಮಷಿನ್ ಒಳಗೆಲ್ಲ ಕ್ಲಿಯರ್ ಮಾಡಿರ್ತಾನೆ. ಈಗ ನೆಕ್ಸ್ಟ್ ಜನರಲ್ ಚೆಕಪ್ ಮಾಡ್ತಾರೆ. ಆಯಿಲ್ ಮುಗಿಸಿದ್ರೆ ಜನರಲ್ ಚೆಕಪ್ ಮಾಡಿ ಗಾಡಿ ತೊಳೆದು ನಮ್ಮ ಕೈ ಕೊಡ್ತಾರೆ. ಭಾಳ ಅಂದ್ರೆ ಇನ್ನೊಂದು ತಾಸ್ನಾಗೆಲ್ಲ ಕೆಲಸ ಮುಗಿದೈತಿ. ಮುಗಿತಂದ್ರೆ ಬಡ ತೊಗೊಂಡೆ ನೆಕ್ಸ್ಟ್ ಡೆಸ್ಟಿನೇಷನ್ ಹೊಡೆದ್ಬಿಡು ಗಾಡಿ. ಇನ್ನೊಂದು ಏನು ಪ್ರಾಬ್ಲಮ್ ಆಗಿದೆ ಅಂದ್ರೆ XL6 ಸರ್ವಿಸ್ ಬಿಟ್ಟಾರೆ ಕಾರ್. ಮತ್ತು ರಾಯಲ್ ಎನ್ಫೀಲ್ಡ್ದ ಪ್ರಾಬ್ಲಮ್ ಬಂದುಬಿಟ್ಟೈತಿ. ಏನಂದರೆ ಇಂಜಿನ್ ಒಳಗೆ ಸೌಂಡ್ ಬರತೈತಿ ಕಟ್ ಅಂತಂದು. ಅದಕ್ಕೆ ಅವ್ರು ಹೋಗಿ ಶೋರೂಮ್ಗೆ ತೋರಿಸಿದ್ರೆ ಈಗ ಇಲ್ಲೇ ಮುಂದೆ ಅವ್ರು ಏನಂತಾರೆ, ಇಂಜಿನ್ ಕೆಲಸ ಐತಿ ಅನ್ನಂತಾರೆ. ಆಫ್ ಇಂಜಿನ್ ಕೆಲಸ ಐತಿ, ಅದು ಮಾಡಲೇಬೇಕು. ಇಲ್ಲಾಂದರೆ ಭಾಳ ಅಂದ್ರೆ 6,000 ಕಿಲೋಮೀಟ್ರ್ ಓಡ್ಬೋದು. ಇನ್ನೊಂದು ಸರಿ ಆಯಿಲ್ ಚೇಂಜ್ ಮಾಡ್ಕೊಡ್ತೀನಿ ನಿಮ್ಗೆ ಅಂತಂದ್ರೆ ಅವ್ರು. ನಿನ್ನೆ ಒಂದು ಸತಿ ಆಯಿಲ್ ಹಾಕ್ಸ್ಕೊಂಬಂದಾರ. ಅದಕ್ಕೆ ಭಾಳ ಅಂದ್ರೆ 300 ಕಿಲೋಮೀಟ್ರ್ ಹೊಡ್ತಾರೆ ಆಯಿಲ್ ಹಾಕಿ. ಆಲ್ರೆಡಿ ಆಯಿಲ್ ಖತಮ್ ಆಗೈತೆ ಹೊರಗೆ. ದೊಡ್ಡ ಪ್ರಾಬ್ಲಮ್ ಐತಿ. ಅದರದಿಂದ ಏನಕ್ಕೈತಿ ಗೊತ್ತಿಲ್ಲ. ಈಗ ಜಸ್ಟ್ ನಾರ್ಮಲ್ ಸರ್ವಿಸ್ ಮಾಡ್ಸ್ಕೊಂಬರ್ತಾರೆ ಅಂತಾರೆ. ಮುಂದೋಗಿ ಅಲ್ಲಿ ಯಾವುದಾದ್ರು ಊರು ಗುರುದ್ವಾರ ಐತಲ್ರಿ, ಅಲ್ಲಿ ಹೊಂಟೇವಿ ನೆಕ್ಸ್ಟ್. ಅಲ್ಲೋಗಿ ನೋಡ್ಬೇಕು ಏನಾಕೈತೆ ಅನ್ನೋದು. ಗಾಡಿ ಏನು ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳೋದು ಇಲ್ಲ ಬೇರೆದು ಏನಾರ ಆಲ್ಟರ್ನೇಟಿವ್ ಐತೆ ಅನ್ನೋದು ನೋಡ್ಕೊಂಡು ಇವತ್ತು ಡೇ 8 ರೀ. ಇನ್ನು ನಾವು ರಾಜಸ್ಥಾನದಾಗ ಅದೀವಿ. ನನಗೆ ಅನ್ಸ್ಬಿಟ್ಟು ಡೇ 10 ನಾವು ಕಾರ್ಗಿಲ್ಲ ಇಲ್ಲಾಂದ್ರೆ ಮತ್ತು ಶ್ರೀನಗರ ಎಂಟ್ರಿ ಆಗ್ತೀವಿ ಅನಿಸ್ತೈತಿ. ಇನ್ನೊಂದು 2-3 ಡೇಸ್ದಾಗ ಓದಿ ಅಂದ್ರೆ ಮಿನಿಮಮ್ 10 ಡೇಸ್ ಒಳಗೆಲ್ಲ ಮುಗಿಸ್ಕೊಂಡು ಕವರ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಬಡ ಯಾಕಂದ್ರೆ ಭಾಳ ಟೈಮ್ ವೇಸ್ಟ್ ಆಗೈತಿ. ವೇಸ್ಟ್ ಅನ್ನೋಕ್ಕೇನೆ ಎಲ್ಲ ನೋಡ್ಕೊಂಬಂದೀವಿ, ಎಕ್ಸ್ಪ್ಲೋರ್ ಮಾಡೀವಿ. ನನ್ನ ಪೆಟ್ರೋಲಿಂದ ಎಷ್ಟಾಗೈತೆ ಅಂತ ಹೇಳ್ತೇನೆ ಅಂದ್ರೆ ನನ್ನ ಪೆಟ್ರೋಲಿಂದ 7,000 ಸಮಥಿಂಗ್ ಆಗೈತಿ. 7 ಫುಲ್ ಟ್ಯಾಂಕ್ ಆಗ್ಯಾವ. ನಾನು 2,500 ಕಿಲೋಮೀಟ್ರ್ ಹೊಡೈತಿ. 2,500 ಕಿಲೋಮೀಟರ್ಸ್ 2,700 ಏನೋ ಹೊಡೈತಿ. ಡೈರೆಕ್ಟ್ ಮ್ಯಾಪ್ ಹಾಕಿದ್ರೆ ಕಮ್ಮಿ ತೋರಿಸೈತಿ. ಭಾಳ ಅಂದ್ರೆ ನಿಮ್ಗೆ 1,800 2,200 ತೋರಿಸೈತಿ. ಆದರೆ ನಾವು ಸ್ವಲ್ಪ ಅಲ್ಲೆಲ್ಲ 100-200 ಕಿಲೋಮೀಟರ್ಸ್ ಇದು ಮಾಡ್ಕೊಂಡು ಹೊಡೆದೀವಲ್ಲ, ಸ್ವಲ್ಪ ಸೇರಿಸ್ಕೊಂಡು ಹೊಡೆದೇವೆ. ಇದಕ್ಕಂದ್ರೆ ಅಲ್ಲೆಲ್ಲ ದೇವಸ್ಥಾನಗಳು ಕವರ್ ಮಾಡ್ಕೊಂಡು ಬಂದೀವಿ. ಈಗೆಲ್ಲ ಇನ್ನೊಂದು ಗುರುದ್ವಾರ ನೋಡ್ಕೊಂಡ್ವಿ ಮುಗೀತು. ದೇವಸ್ಥಾನಗಳು ಆಲ್ಮೋಸ್ಟ್ ಡನ್. ಆ ಕಡೆಯಿಂದ ಏನೈತಲ್ಲ ನಮ್ದು ಲದಾಖ್ ರೈಡ್ ಸ್ಟಾರ್ಟ್ ಆಗ್ತೈತಿ. ಇನ್ನು ಮುಂದೆ ನಿಮಗೆ ಲದಾಖ್ ಜರ್ನಿ ಇದೆ ಮತ್ತು ವ್ಲಾಗಿಂದ ಇಂಟ್ರೆಸ್ಟಾಗಿ ಬರ್ತೈತಿ. ಇಂಟ್ರೆಸ್ಟಾಗಿರ್ತೈತಿ. ನೋಡಿರಿ, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಇಷ್ಟು ದಿವಸ ನಿಮ್ಗೆ ಅಷ್ಟಕ್ಕಿಷ್ಟ ಆಗಿರ್ಬೋದು, ಆದರೆ ಇನ್ಮೇಲಿಂದ ಏನೈತಲ್ಲ ಮಸ್ತ್ ಇಂಟ್ರೆಸ್ಟಾಗಿ ಬರ್ತಾವೆ ವ್ಲಾಗ್ಗಳು. ಮಿಸ್ ಮಾಡ್ದಂಗೆ ನೋಡಿರಿ, ಶೇರ್ ಮಾಡಿರಿ. ಇದೆಲ್ಲ ಫುಲ್ ಮುಗಿದ್ಮ್ಯಾಗ ನಿಮ್ಗೆ ತೋರಿಸ್ತೀನಿ ಇನ್ನೇನು ನಂದು ಬಿಲ್ ಎಷ್ಟಾಗೈತಿ, ಗಾಡಿದು ಏನಾಗೈತಿ ಸಮಸ್ಯೆ ಎಲ್ಲ ಕ್ಲಿಯರ್ ಆಗ್ತೈತಿ. ನೋಡಿರಿ ಫುಲ್ ಅಲೆಮಾರಿ ರೆಡಿಯಾಗಿ ನಿಂತಾನೆ. ಸೈಡ್ ಇಡಲ್ಲೇ ಸಾಕು. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಂತೀವಿ. 2 ತಾಸು ಒಳಗೆ ನಮ್ಗೆ ಸರ್ವಿಸ್ ಮಾಡಿಕೊಟ್ಟಾರ ಬರೋದಾರ. ಮತ್ತು ನಮ್ಮದು ಬಿಲ್ ಬಂದುಬಿಟ್ಟು 1750 ಆಗೈತಿ. 2560 ಆಗೈತಿ ನೋಡ್ರಿ. 2560 ಆಗೈತಿ. ಲಗೇಜ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅವ್ರಿಗೆ ತೊಗೊಂಡು ಥ್ಯಾಂಕ್ಸ್ ಹೇಳಿ ಇಲ್ಲಿಂದ ಹೊರಟ್ಬಿಡೋನು. ಭಾಳ ಏನಾಗಿಲ್ಲ. ನಾ ಎಕ್ಸ್ಪೆನ್ಸಿವ್ ಭಾಳ ಆಗ್ತದೆ ಅಂದ್ಕೊಂಡಿದ್ದೆ. ಭಾಳ ಏನು ಎಕ್ಸ್ಪೆನ್ಸಿವ್ ಆಗಲಿಲ್ಲ. ನಡ್ರಿ ಇನ್ನು ಗಾಡಿ ರೆಡಿ ಮಾಡಿಸ್ಕೊಂಡಿವಿ.
ಹೊರಗೆ ತೊಗೊಂಡೋಗೋದು. ಫೈನಲಿ ನಮ್ಮ ಈ ಅಲೆಮಾರಿಗೆ ಸರ್ವಿಸ್ ಆಯ್ತು, ಇನ್ನೇನು ಹೆದರ್ಕಿಲ್ಲಪ್ಪ. ಇಲ್ಲೈತೆ ನೋಡ್ರಿ, ಇದು ಶೋರೂಮ್. ಪಾಪ ಶೋರೂಮ್ದವ್ರು ಭಾಳ ಹೆಲ್ಪ್ ಮಾಡಿದ್ರೆ. ಅವರು ಮ್ಯಾನೇಜರ್ ಬಂದು ಮಾತಾಡ್ಸಿದ್ರೆ ಮತ್ತು ಓನರ್ ಬಂದು ಮಾತಾಡ್ಸಿದ್ರೆ ನಮಗೆ ಎಲ್ಲಿಂದ ಬರಂತೀರಿ ಏನು ನಮ್ಮ ಚಾ ತರಿಸ್ಕೊಟ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಯ್ತು. ಮತ್ತು ಗಾಡಿನೂ 2 ಗಾಡಿ ಇದ್ವು ಅವ್ರ ಕಡೆ ಇನ್ನೂ ಮಾಡೋವ. ನಾವು ಹಿಂಗೆ ದೂರ ಹೋಗ್ಬೇಕ್ರಿ ಸರ್ ಹೆಂಗಂತ ಹೇಳಿದೆ ನಾನು ರೈಡರ್ ಅಂತಂದೆ. ಹೌದು ಅಂತಂದು ಪಾಪ 2 ಗಾಡಿ ನಿಂದಿರಿಸಿ ನನ್ನ ಗಾಡಿ ಮಾಡಿಕೊಟ್ರೆ 1.5 ಅವರ್ನಾಗ ನನಗೆ ಸರ್ವಿಸ್ ಕೊಟ್ಟಾರ ನನ್ನ ಗಾಡಿನ.